ಮಂಗಳೂರಿನ ಹುಲಿ ಕುಣಿತ, ವಿಜಯಪುರದ ರಣವಾದ್ಯಕ್ಕೆ ಹೆಸರಾದ ದಿನ್ನೂರು ಈಸದ್ದು ತಮಟೆ, ಕುದುರೆಯ ಸಾರೋಟು ಹಾಗೂ ವಿಜಯಪುರದ ಗಾರಡಿಗೊಂಬೆಯೊಂದಿಗೆ ಬೋಧನಹೊಸಳ್ಳಿಯ ಮೂಷಿಕ ವಾಹನ ಗೆಳೆಯರ ಬಳಗದ ವತಿಯಿಂದ 25ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಸಮಾರಂಭ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲೇ ಐತಿಹಾಸಿಕವಾದ ಗಣೇಶ ವಿಸರ್ಜನಾ ಮೆರವಣಿಗೆಯನ್ನು 25ನೇ ವರ್ಷದ ಬೆಳ್ಳಿ ಹಬ್ಬದ ಗಣೇಶೋತ್ಸವದ ಸವಿನೆನಪಿಗಾಗಿ ಮೂಷಿಕ ವಾಹನ ಗೆಳೆಯರ ಬಳಗ ಬೋಧನಹೊಸಳ್ಳಿ ತಂಡದವರು ದೊಡ್ಡದಾದ ವಿನಾಯಕ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ 15 ದಿನಗಳ ಕಾಲ ವಿಭಿನ್ನ ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ರೀತಿಯಲ್ಲಿ ಪೂಜೆ ಕಾರ್ಯಕ್ರಮಗಳೊಂದಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಿ ಮಹಿಳೆಯರು, ಮಕ್ಕಳು, ಯುವಕರಿಗೆ ಕ್ರೀಡೆಗಳನ್ನು, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸುವುದರೊಂದಿಗೆ ಗ್ರಾಮದಲ್ಲಿ ಉತ್ಸವವನ್ನು ಮಾಡಿ ಅದ್ದೂರಿಯಾಗಿ ಜಾತ್ರೆಯೋಪಾದಿಯಲ್ಲಿ ವಿಸರ್ಜನಾ ಮೆರವಣಿಗೆಯನ್ನು ಮಾಡಿದ್ದಾರೆ. ಇನ್ನು ಮೆರವಣಿಗೆಗೆ ಪ್ರಮುಖ ಆಕರ್ಷಣೀಯವಾಗಿ ಮಂಗಳೂರಿನ ಹುಲಿ ಕುಣಿತ, ವಿಜಯಪುರದ ಗಾರಡಿಗೊಂಬೆ ಹಾಗೂ ದಿನ್ನೂರಿನ ರಣವಾದ್ಯಕ್ಕೆ ಹೆಸರಾದ ಈಸದ್ದು ತಮಟೆ ತಂಡದೊಂದಿಗೆ ಕುದುರೆಯ ಸಾರೋಟಿನೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಿಡಿಮದ್ದುಗಳನ್ನು ಸಿಡಿಸಿ ಪುಷ್ಪ ಮಳೆಯನ್ನು ಗರೆದು ಚಿತ್ತಾರಗಳನ್ನು ಆಕಾಶದಲ್ಲಿ ಹರಡಿಸುವ ಮುಖಾಂತರವಾಗಿ ಸಡಗರ ಸಂಭ್ರಮದಿಂದ ಭಕ್ತಿ ಭಾವಗಳಿಂದ ಗಣಪತಿ ವಿಸರ್ಜನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಗ್ರಾಮದ ಕೆರೆಯಲ್ಲಿ ಭಕ್ತಿಪೂರ್ವಕವಾಗಿ ವಿಸರ್ಜನೆಯನ್ನು ಮಾಡಿ ಶ್ರೀ ಗಣೇಶ ಮೂರ್ತಿ, ಗೌರಿ ಮೂರ್ತಿಯನ್ನು ನಾಡಿನ ಸಮೃದ್ಧಿಗಾಗಿ, ಮಳೆ ಬೆಳೆಗಾಗಿ ಪ್ರಾರ್ಥಿಸಿದರು. ಬನ್ನಿ, ಮೂಷಿಕ ವಾಹನ ಗೆಳೆಯರ ಬಳಗದ 25ನೇ ವರ್ಷದ ಬೆಳ್ಳಿ ಹಬ್ಬದ ಗಣಪತಿ ಸಂಭ್ರಮ ಮೆರವಣಿಗೆಯನ್ನೊಮ್ಮೆ ನೋಡಿ ಬರೋಣ.
ತಾಲೂಕಿನ ಬೋದ್ನಸಳ್ಳಿ ಗ್ರಾಮ ಶ್ರೀ ಮೂಷಿಕ ವಾಹನ ಗೆಳೆಯರ ಬಳಗ ವತಿಯಿಂದ 25ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವವನ್ನು ವರುಣ್ ಮತ್ತೆ ಆತ್ಮಾನಂದ್ ಮತ್ತೆ ಎಲ್ಲರ ಮುಖಾಂತರ ನೇತೃತ್ವದಲ್ಲಿ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಮ್ಮ ಒಂದು ಈ ಮೆರವಣಿಗೆ ಉದ್ದೇಶ ಬಂದ್ಬಿಟ್ಟು ಊರಿನ ಗ್ರಾಮಸ್ಥರೆಲ್ಲ ಸಂತೃಪ್ತಿ ಆಗ್ಬೇಕು, ಈ ಮೆರವಣಿಗೆ ನೋಡಿ ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ನಮ್ಮ ಹುಡುಗರ ಒಂದು ಪರಿಶ್ರಮ ಕೂಡ ಸಾಕಷ್ಟಿದೆ. ಇದನ್ನ ನಾವು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ನಾವು ಮೆರವಣಿಗೆಯನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ವಿಭಿನ್ನ ರೀತಿಯಲ್ಲಿ ಆಚರಿಸಬೇಕು ಅಂದ್ಬಿಟ್ಟು ಇಲ್ಲಿ ಜನಪದ ಕಲಾವಿದರನ್ನು ಮತ್ತೆ ಈ ಹುಲಿ ಒಂದು ಕುಣಿತವನ್ನು ಮಂಗಳೂರಿಂದ ಕರೆಸಿರ್ತೀವಿ. ಕರ್ನಾಟಕ ತಮಟೆ, ಇನ್ನೊಂದು ಗೊಂಬೆದು, ಕುದುರೆಗಳು, ಸ್ಥಳೀಯ ಕಲಾವಿದರು ಎಲ್ರಿಗೂ ನಾವು ಪ್ರೋತ್ಸಾಹಿಸಿರಿ. ಇದೇ ರೀತಿ ಪ್ರತಿ ವರ್ಷ ವಿಭಿನ್ನವಾಗಿ ಆಚರಿಸಿ ನಮ್ಮೂರಿಗೆ ಮತ್ತು ನಮ್ಮ ತಾಲೂಕಿಗೆ ಒಳ್ಳೇದಾಗ್ಲಿ, ಮಳೆ ಬೆಳೆ ಚೆನ್ನಾಗಲಿ, ಎಲ್ಲ ರೈತರು ಚೆನ್ನಾಗಲಿ, ಎಲ್ಲರೂ ಜನ ಸುಖವಾಗಿರ್ಲಿ ಅಂತ ಪ್ರಾರ್ಥಿಸುತ್ತಾ ಹಿಂಗೆ ನಡೆಸ್ತಾ ಇರ್ತೀವಿ. ಹಿಂಗೆ ಇನ್ನು ಮುಂದೆ ಅದ್ದೂರಿಯಾಗಿ ಇನ್ನೂ ಅದ್ದೂರಿ ತರ ನಡೆಸ್ತೀವಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮ್ಮ ಬೆನ್ನಿಂದ ಸಾಕಷ್ಟು ಜನ ಊರಿನ ಗ್ರಾಮಸ್ಥರು ನಿಂತ್ಕೊಂಡು ಈ ಮೆರವಣಿಗೆ ಇಂತ ಅದ್ದೂರಿ ಮೆರವಣಿಗೆ ಮಾಡಕ್ಕೆ ಅವರು ಕೂಡ ನಮ್ಗೆ ಸಹಾಯ ಮಾಡಿರ್ತಾರೆ. ಹಾಗೆ ನಮ್ಮ ಅಕ್ಕ ತಂಗಿಯರು ಕೂಡ ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಅವರ ಒಂದು ಪರಿಶ್ರಮದಿಂದ ಕೂಡ ಈ ಒಂದು ವಿಜೃಂಭಣೆಯಾಗಿ ಮೆರವಣಿಗೆ ನಡೀತಾ ಇದೆ. ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾವು 15 ದಿನದಿಂದ ಗಣೇಶನ ಇಲ್ಲಿ ಕೂರಿಸಿದ್ವಿ. ಒಂದೊಂದು ದಿನನೂ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರೆ ನಮ್ಮ ತಂಡದ ಸದಸ್ಯರು ಕೂಡ ಪ್ರತಿದಿನ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಮನೋರಂಜನೆ ಕಾರ್ಯಕ್ರಮವನ್ನು ನಡ್ಸ್ಕೊಂಡ್ ಬಂದಿದ್ರು. ಗ್ರಾಮಸ್ಥರು ಕೂಡ ಸಾಕಷ್ಟು ಖುಷಿ ಪಟ್ಟಿದ್ದಾರೆ. ಈಗ ನಾವು ಗಣೇಶನ್ ಕೇಳ್ಕೊಳೋದು ಇಷ್ಟೇ, ಸಕಾಲಕ್ಕೆ ಮಳೆ ಬೆಳೆ, ಈಗ ಹೊಲ ಬಿತ್ತೋ ಟೈಮ್ ಇದೆ, ಸಕಾಲಕ್ಕೆ ಮಳೆ ಬೆಳೆ ಆಗ್ಲಿ, ಗಣೇಶನು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಿಮ್ಮ ಮುಖಾಂತರ ಎಲ್ಲರ ಹತ್ರ ಕೇಳ್ಕೊಂತ ಇದ್ದೀನಿ ನಾನು. ಇದು 25ನೇ ವರ್ಷ ವಿಶೇಷ ನಮ್ಮೂರಲ್ಲಿ, ಇದು ವಿಶೇಷ ಅಂತಾನೆ ಹೇಳ್ಬೇಕು. ನಾವು ಚಿಕ್ಕವರಿದ್ದವಾಗಿಂದ ನಮಗೂ ಸುಮಾರು ಒಂದು 10 ವರ್ಷದಿಂದ ನಾವು ಕೂಡ ಹುಡುಗರ ಜೊತೆನೆ ಸೇರ್ಕೊಂಡು ಒಟ್ಟಿಗೆ ಇಟ್ಟು, ಇವಾಗ ಹುಡುಗರೆಲ್ಲ ನಾವು